ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆದರಿಕೆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ರಾಜೀವ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮದೊಂದು ಬ್ಯಾನರ್ ಬಿಚ್ಚಿ ಬೇರೆ ಬ್ಯಾನರ್ ಕಟ್ಟಿಸ್ತಾಳೆ ನೋಡಿ. ಅವ್ರು ಬಳಸುವಂತ ಪದ ಮತ್ತೆ ಒನ್ಸಗೇನ್ ಅವ್ರು ಮಾತಾಡ್ತಾ ಇರುವಂತ ರೀತಿ. ಈಗಲೂ ಕೂಡ ಸಿಂಗ್ಯುಲರ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಒಬ್ಬ ಅಧಿಕಾರಿ, ಮಹಿಳಾ ಅಧಿಕಾರಿ ಬಗ್ಗೆ. 3 ದಿನದ ಹಿಂದೆ ತಗೊಂಡಿರೋದು ಡಾಕ್ಯುಮೆಂಟ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾರೆ. ನನ್ನ ಆಡಿಯೋ ಇದೆ, ನಾನ್ ಕೆಟ್ಟದಾಗ ಮಾತಾಡಿಲ್ಲ ಅಂತ ಹೇಳ್ತಾರೆ ರಾಜೀವ್ ಅವರು. ಏನ್ ಹೇಳಿದ್ರು ನೋಡೋಣ. ನಮ್ದೊಂದು ಬ್ಯಾನರ್ ಬಿಚ್ಚಿ ಬೇರೆಯವ್ರ ಬ್ಯಾನರ್ ಅಲ್ಲಿ ಕಟ್ಟಿಸ್ತಾಳೆ ಅಂತಂದಾಗ ಅಮ್ಮ, ಅವಾಗ ಏನಾಗುತ್ತೆ? ಪರ್ಮಿಷನ್ ಹಾಕಿದೀವಿ ನಾವು, ಇಲ್ಲಿಗಲ್ ಆಗಿ ಏನು ಕೇಳಲಿಲ್ಲ. ಆಡಿಯೋದಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಇವನ್ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇದ್ರು. ಆ ಅಮ್ಮನ್ಗೆ ಕಟ್ಟಿರೋದು ಸ್ಕ್ರೀನ್ ಶಾಟ್ ಇದೆ, ಅಮ್ಮನ್ ಕೊಟ್ಟಿರೋದು ರೆಸಿಪ್ಟ್ ಇದೆ. ಆ ಅಮ್ಮನ್ಗೆ ನಾವು 3 ದಿನ ಹಿಂದೆನೆ ತಗೊಂಡಿದೀವಿ, ಅದೆಲ್ಲ ಇದೆ ನಮ್ಮ ಹತ್ರ. ಡಾಕ್ಯುಮೆಂಟ್ ಇದೆ, ಬೇಕಾದ್ರೆ ಅದನ್ನು ವಾಟ್ಸ್ಆಪ್ ಮಾಡ್ತೀನಿ ನೋಡ್ರಿ. ಬಟ್ ನೀವು ಆ ಭಾಷೆ ಆ ರೀತಿ ಭಾಷೆ ಬಳಸಬಾರ್ದಿತ್ತು. ಅದೇ ಭಾಷೆ ವಿಚಾರದಲ್ಲಿ ನನ್ಗೆ ಅದು ಬೇರೆ ಅದು ಮಾತಾಡಿದ್ದಾಗ ಈ ಅಮ್ಮನ್ ಮಾತಾಡೋದಲ್ಲ, ಅದ್ರಲ್ಲಿ ಮೋಸ್ಟ್ಲಿ ಈ ವಿಡಿಯೋನು ಎಡಿಟ್ ಮಾಡಿ ಏನೋ ಮಾಡಿದಾರೆ. ಕೆಟ್ಟದಾಗ ಏನೋ ಅಮ್ಮನ್ ಮಾತಾಡ್ಲಿಲ್ಲ, ಮಾತಾಡಿದ್ದು ನಾನು ಬೇರೆ ತರ. ಅಮ್ಮನ್ ಮಾತಾಡಿಲ್ಲ, ನಾನು ಕೆಟ್ಟದಾಗ ಮಾತಾಡಿಲ್ಲ. ನಾನು ಅದನ್ನ ಹೇಳ್ತಾನೆ ಇದ್ದೀನಿ. ಅಮ್ಮನ್ಗೆ ಇದನ್ನು ಮಾತಾಡಿಲ್ಲ ನಾನು. ಏನಾಗಿದೆ ಅಂದ್ರೆ ನನ್ಗೆ ಅಲ್ಲಿ ಜನ ಹೇಳಿ 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 ಕಂಪ್ಲೇಂಟ್ಸ್ ಏಮ ನಿಭಾಯಿಸಕ್ಕಾಗ್ದೆ ಸರ್, ನಮ್ಗೆ ರೋಸ್ ಹೋಗ್ಬಿಟ್ಟಿದೀವಿ. ಹಂಗಾಗಿದೆ ಜನಕ್ಕೆ ಅಲ್ಲಿ ದಿನಾ ನೋವು ಹೇಳ್ಕೊಂತ ಇದ್ರೆ ನಮ್ಗೆ. ಇಲ್ಲ, ಬೆಂಗಳೂರಲ್ಲಿ ಇದೀನಿ, ಬರ್ತೀನಿ, ಆ ಕಡೆ ಬರ್ತೀನಿ. ಈಗ ನಮ್ದೊಂದು ಬ್ಯಾನರ್. ಇದು ರಾಜೀವ್ ಗೌಡ್ರ ಸ್ಪಷ್ಟನೆ. ಇಲ್ಲ ನಾನು ಬೈದೇ ಇಲ್ಲ ಅಂತ ಹೇಳ್ತಾರೆ. ಈಗ ಆಡಿಯೋ ಕೇಳಿಸ್ಕೊಂಡಿರೋರು ಏನ್ ಕೇಳ್ರ, ಅದನ್ನ ಬೀಪ್ ಮಾಡಿದೀವಿ ನಾವು, ನಿಮ್ಗೆ ಕೇಳಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಅಶ್ಲೀಲ ಪದಗಳನ್ನ ಒಬ್ಬ ಹೆಣ್ಮಕ್ಳ ಜೊತೆಗೆ ಮಾತಾಡ್ತಾ ಇದಾರೆ ಇವರು. ಇವ್ರಿಗಲ್ಲ, ಇನ್ನೊಬ್ರಿಗೆ ಯಾರಿಗೆ ಹೇಳ್ದೆ ಅಂತಾರೆ. ಇನ್ನೊಬ್ರಿಗೆ ಹೇಳಿದ್ರು ಕೂಡ ತಪ್ಪೇ ಅಲ್ವಾ? ಯಾರಿಗೂ ಕೂಡ ಹಿಂಗೆ ಬಳಸಬಾರ್ದಲ್ವಾ ನೀವು? ಜನ ಬಂದು ನನಗೆ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ರು, ನಾನು ಬೇಸತ್ಬಿಟ್ಟಿದ್ದೆ. ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಜನ? ಏನ್ ಇವರು ಅಧಿಕಾರ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನೋದು? ಹಾಗಾದ್ರೆ ನಿಮ್ದೇ ಅಲ್ವಾ ಸರ್ಕಾರ ಇರೋದು ರಾಜೀವ್ ಗೌಡ್ರೆ? ಯಾಕೆ ನೀವು ಬಂದು ಹೇಳಿ ಇಲ್ಲ ಇವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಿತ್ತು? ಬೇರೆ ಅಧಿಕಾರಿ ಹಾಕಿ ಇವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಬೇಕಿತ್ತು. ಅದನ್ನ ಬಿಟ್ಟು ಹಿಂಗೆ ಬೈಕೊಂಡು ಓಡಾಡ್ತೀರಾ? ಹೊಡೆದಾಕ್ತೀನಿ, ಚಪ್ಪಲಿಲಿ ಹೊಡಿತೀನಿ, ಬೆಂಕಿ ಹಚ್ತೀನಿ ಅಂತ ಹೇಳಿ ಓಡಾಡ್ತೀರಾ ನೀವು? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೋಡೋಣ. ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಯ ಜೊತೆಗೆ ಅನುಚಿತವಾಗಿ ಮಾತಾಡಿರುವಂತಹ, ಅಸಭ್ಯವಾಗಿ ಮಾತಾಡಿರುವಂತಹ ವ್ಯಕ್ತಿಯ ವಿರುದ್ಧ, ಆ ಕಾಂಗ್ರೆಸ್ನ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಆಡಳಿತ ಪಕ್ಷದ ನಾಯಕನಿಂದಲೇ ಆಗಿರುವಂತಹ ಒಂದು ಅಸಭ್ಯವಾಗಿ ವರ್ತನೆ. ರಾಜೀವ್ ಗೌಡ ವಿರುದ್ಧ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಾ? ಹಾಗಾದ್ರೆ ಮಹಿಳೆ ಅಂತನೂ ಕೂಡ ನೋಡದೆ ಅವಾಚ್ಯ ಪದಗಳನ್ನ ಬಳಸಿ ಅಶ್ಲೀಲವಾಗಿ ಬೈದಿದ್ದಾರೆ ಅಂತ ಹೇಳಿದ್ರೆ, ಇವರನ್ನ ಕಾಂಗ್ರೆಸ್ನಲ್ಲಿ ಇಟ್ಕೊಳ್ತೀರಾ ನೀವು ಇನ್ನೂ ಕೂಡ, ಅಥವಾ ಇವ್ರನ್ನ ಕಿತ್ತಾಕ್ತೀರಾ? ಹಾಗಾದ್ರೆ ಅದು ನೀವು ನಿರ್ಧಾರ ಮಾಡಬೇಕಾಗಿರುವಂಥದ್ದು. ಬಟ್ ರಾಜ್ಯ ಸರ್ಕಾರ ಇದ್ರ ಬಗ್ಗೆ, KPCC ಇದ್ರ ಬಗ್ಗೆ ಉತ್ತರವನ್ನ ಕೊಡಲೇಬೇಕು. ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಲೇಬೇಕು. ಈ ರಾಜೀವ್ ಗೌಡ ಅವರು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದಂಥವ್ರು, JDSನ ಅಭ್ಯರ್ಥಿಯಲ್ಲಿ ಗೆಲುವನ್ನ ಕಾಣ್ತಾರೆ. ಇವರು ಪರಾಜಿತ ಅಭ್ಯರ್ಥಿ. ನೀವು ಈ ಥರನೇ ನಿಮ್ಮ ಬಿಹೇವಿಯರ್ನ ಇಟ್ಕೊಂಡು, ಈ ಥರ ಮಾತಾಡ್ಕೊಂಡು, ಈ ರೀತಿಯಾಗಿ ನಾನು ಬೆಂಕಿ ಹಚ್ತೀನಿ, ಅದು ಇದು ಚಪ್ಪಲಿ ಹೊಡಿತೀನಿ ಅಂತೇಳಿ ಹೇಳ್ಕೊಂಡು ಹೋದ್ರೆ ಜನ ನಿಮಗೆ ನಿಜಕ್ಕೂ ಓಟ್ ಹಾಕಬೇಕಾ? ಹಾಕ್ತಾರ? ನೆಕ್ಸ್ಟ್ ಟೈಮ್ ಬಂದು ನೀವು ಎಲೆಕ್ಷನಲ್ಲಿ ನಿಂತಾಗ್ಲೂ ಕೂಡ ನಿಮ್ಮ ಬಂಡವಾಳ ಏನು ಅಂತೇಳಿ ಜನರಿಗೆ ಗೊತ್ತಾಗೋದಿಲ್ವಾ? ಇದು ನೀವೊಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಕನಸು ಕಾಣ್ತಾ ಇರುವಂಥವ್ರು ವರ್ತನೆ ಮಾಡುವಂಥ ರೀತಿ ನಿಮಗೆ ಕ್ಷೋಭೆ ತರುತ್ತಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಬೇರೆ ಇನ್ಯಾರೂ ಹೇಳೋದು ಬೇಕಾಗಿಲ್ಲ. ನೀವು ಮಾತಾಡಿರುವಂಥದ್ದನ್ನು ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ ಆ ಆಡಿಯೋನ. ನಾನು ಒಬ್ಬ ಹೆಣ್ಮಗಳ ಜೊತೆ ಹಿಂಗೆ ಮಾತಾಡೋದ್ನಲ್ಲ, ಇದು ಸರಿ ಅಂಥೇಳಿ ನಿಮ್ಗೆ ಅನ್ಸುತ್ತಾ? ನಿಮ್ಮ ಮನಸ್ಸಾಕ್ಷಿಗೆ ನೀವು ಸಿಟ್ಟಲ್ಲಿ ಮಾತಾಡೋದ್ರೋ, ಅವ್ರು ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ, ಅಥವಾ ಬೇರೆ ನಮ್ಮ ಬ್ಯಾನರ್ ಕಿತ್ತಾಕ್ತಾ ಇದ್ದಾರೆ ಅನ್ನುವಂಥದ್ದು ಇದೆಯೋ ನಿಮಗೆ? ಅದು ಎಲ್ಲವನ್ನೂ ಬದಿಗಿಟ್ಟು ನಾನೊಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ ಆಗಬೇಕು ಅಂತ ಹೊರಟಿರೋನು ನಾನು ಹಿಂಗೆ ಮಾತಾಡಿರೋದು ಈ ಹೆಣ್ಮಗಳ ಜೊತೆಗೆ ನಾನು ಸರಿಯಾಗಿ ಮಾತಾಡಿದ್ದೀನ ಅಂಥೇಳಿ ನಿಮ್ಮ ಮನಸ್ಸಾಕ್ಷಿಗೆ ನೀವು ಕೇಳ್ಕೊಳ್ಳಿ. ಅದು ಸರಿ ಅನ್ಸಿದ್ರೆ ಬಂದು ಮಾತಾಡಿ ನೀವು. ಹೌದು ನಾನು ಮಾಡಿರೋದು ಸರಿ ಅಂಥೇಳಿ ಮಾತಾಡಿ ನೋಡೋಣ. ಹಾಗಾದ್ರೆ ಇಲ್ಲ, ನಿಮ್ಮ ಮನೇಲೂ ಕೂಡ ನಿಮ್ಮ ಹೆಣ್ಮಕ್ಳಿದಾರಲ್ವಾ, ಅವರು ಕೂಡ ಆಡಿಯೋ ಕೇಳಿ, ಅವ್ರು ಹೇಳಿ ನಿಮ್ಮ ಬಗ್ಗೆ. ಇಲ್ಲ ಇಲ್ಲ ಅವ್ರದ್ದೇನು ತಪ್ಪಿಲ್ಲ, ಹೀಗೆಲ್ಲ ಏನು ಮಾತಾಡಿಲ್ಲ ಅನ್ನೋದನ್ನು ಅವ್ರು ಏನಾದರೂ ನಿಮಗೆ ಕೊಡಲಿ ಫುಲ್ ಮಾರ್ಕ್ಸ್. ಹಾಗಾದ್ರೆ ತಪ್ಪಲ್ವಾ? ಖಂಡಿತವಾಗ್ಲೂ ನೀವು ಮಾಡಿರುವಂಥದ್ದು ತಪ್ಪು. ಇದ್ರ ಬಗ್ಗೆ ನೀವು ಕ್ಷಮೆ ಕೇಳಬೇಕು. ಅದನ್ನು ಬಿಟ್ಟು ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಹೇಳಿ ನೀವು ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ. ನೋಡಿ, ಈಗ ನಡೀತಾ ಇರುವಂಥ ಪ್ರತಿಭಟನೆ
ಸೊ ಹೀಗೆ ಈಗ ಪೌರಾಡಳಿತದ ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ಯಾಚ್ಯವಾಗಿ ಒಬ್ಬ ಹೆಣ್ಣು ಮಗಳಿಗೆ ಬೈದಿರುವಂಥದ್ದು, ಒಬ್ಬ ಅಧಿಕಾರಿಗೆ ಬೈದಿರುವಂಥದ್ದು, ಜೊತೆಗೆ ಅವರ ಸಿಬ್ಬಂದಿಗೂ ಕೂಡ ಇದೇ ರೀತಿಯಾಗಿ ಕೆಟ್ಟದಾಗಿ ಬೈದಿದ್ದಾರೆ. ಆ ಫೋನಲ್ಲಿ ಆಡಿಯೋ ಕನ್ವರ್ಸೇಷನಲ್ಲಿ ಕ್ಲಿಯರ್ ಆಗಿದೆ, ಬಟ್ ಅದನ್ನು ನಾವು ನಿಮಗೆ ಮ್ಯೂಟ್ ಮಾಡಿದ್ದೀವಿ, ಕೇಳಿಸಿಲ್ಲ. ಯಾಕೆಂದರೆ ಅಷ್ಟೊಂದು ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡಿದ್ದಾರೆ ಅವರು. ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂದ್ಕೊಂಡಿರೋರು ಈ ರೀತಿಯಾಗಿ ಮಾತಾಡುವಂಥದ್ದು, ಒಂದು ಕೆಟ್ಟದಾಗಿ ಬೈದಿರೋದು, ಜೊತೆಗೆ ನಾನು ಬಂದರೆ ಸರಿ ಇರಲ್ಲ, ನಾನು ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿಲೆಲ್ಲ ಹೊಡಿತೀನಿ ಅಂತೇಳಿ ಮಾತಾಡಿರುವಂಥದ್ದು ಏನು ನಡೀತಾ ಇದೆ. ನಾವು ಈ ಹಿಂದೆ ಬೇರೆ ರಾಜ್ಯದಲ್ಲಿ ಈ ಥರದೊಂದಷ್ಟು ಘಟನೆಗಳಾದಾಗ ಮಾತಾಡ್ತಾ ಇದ್ವಿ, ಏನಿದು ಆ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆನೇ ಇಲ್ವಾ, ಯಾರು ಹೆಂಗೆ ಬೇಕಾದ್ರೂ ಮಾತಾಡ್ಬೋದಾ, ಗುಂಡಾ ರಾಜ್ಯ ನಡೀತಿದ್ಯಾ ಅಲ್ಲಿ ಅಂತ ಅಂತಿದ್ವಿ. ಆದರೆ ನಮ್ಮ ರಾಜ್ಯದ ಕತೆ ಏನು ಹಾಗಾದ್ರೆ? ಈಗ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ವಾ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಸನ್ನ, ಈಗ ಆಗಿರುವಂಥ ಒಂದು ಘಟನೆ ಶಿಡ್ಲಘಟ್ಟದಲ್ಲಿ ನೀವು ಕೂಡ ಗಮನಿಸಿದಿರಿ, ಬಟ್ ಸರ್ಕಾರದ ಮಟ್ಟಕ್ಕೆ, ಸರ್ಕಾರದ ಗಮನಕ್ಕೆ ಇದು ಬಂದಿದೆಯಾ? ಅಫ್ಕೋರ್ಸ್ ಬಂದಿರಬೇಕು, ಯಾಕಂದರೆ CS ಅವ್ರ ಜೊತೆಗೆ, ಶಾಲಿನಿ ರಜನೀಶ್ ಅವ್ರ ಜೊತೆಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದೀನಿ ಅನ್ನುವಂಥದ್ದನ್ನು ನಮಗೆ ಹೇಳಿದ್ರು. ಸೊ ಹಾಗಾಗಿ ಬಹುಶಃ ಸರ್ಕಾರದ ಗಮನಕ್ಕೆ, CM ಗಮನಕ್ಕೂ ಕೂಡ ಬಂದಿರುತ್ತೆ. ಏನು ಕ್ರಮ ಕೈಗೊಳ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ? ಕ್ರಮ ಕೈಗೊಳ್ಬೇಕಲ್ವಾ ಈ ವಿಚಾರದಲ್ಲಿ ಹಾಗಾದ್ರೆ ಪ್ರಸನ್ನ? ರೆಹಮಾನ್, ಇಂಥ ಘಟನೆಗಳು ನಡೆದಾಗ ಒಂದು ಕ್ರಮ ತೆಗೆದುಕೊಳ್ಬೇಕಾ ಅಂತ ಬಹುದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ರೆ ಸರ್ಕಾರದ್ದು ಒಂದೊಂದು ಸಲ ಒಂದು ರೀತಿಯಲ್ಲಿ ಜಾಣ ಕುರುಡು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೇಳಿ ಕೇಳಿ ರಾಜೀವ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥವ್ರು, ಕಳೆದ 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವ್ರು, ಅಂಥವ್ರು ಈ ರೀತಿ ಮಾತನಾಡ್ತಾರೆ ಅಂದಾಗ ಒಂದು ಪಕ್ಷದ ಅಧ್ಯಕ್ಷರಾಗಿ ಅಥವಾ ಉಳಿದಂತಹ ಪಕ್ಷದ ಜವಾಬ್ದಾರಿಯುತ ಆಯಕಟ್ಟಿನ ಸ್ಥಾನದಲ್ಲಿ ಇರುವಂತಹ ನಾಯಕರು, ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕಂತ ಬಹುದೊಡ್ಡ ಜವಾಬ್ದಾರಿ ಸರ್ಕಾರದ ಹೆಗಲ ಮೇಲಿದೆ. ಅವರ ಹೆಸರಲ್ಲಿ ರಾಜೀವ ಅಂತಿದೆ, ಆದ್ರೆ ಜೀವ ತೆಗೆಯುವಂತ ಕೆಲಸವನ್ನ ಇದೀಗ ಆ ರೀತಿಯ ಮಾತುಗಳನ್ನ ನಾಯಕರು ಆಡ್ತಾ ಇರುವಂತದ್ದನ್ನ ನೋಡಿದ್ರೆ, ಇಂಥವರಿಗೋಸ್ಕರ ಜನ ವೋಟ್ ಹಾಕ್ಬೇಕಾ? ಇಂಥವ್ರನ್ನ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ಬೇಕಾ? ಇಂಥವರಿಗೆ ಅಧಿಕಾರ ಕೊಟ್ರೆ ನಾಳೆ ಇನ್ನೇನು ಅನಾಹುತಗಳನ್ನ ಮಾಡ್ತಾರೋ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೇಲೆ ಹೇಳುತ್ತೆ. ಸರ್ಕಾರ ಈ ಕ್ಷಣದ ತನಕ ಯಾವುದೇ ರೀತಿ ಉತ್ತರವನ್ನ ಕೊಟ್ಟಿಲ್ಲ. ಸಂಬಂಧಪಟ್ಟಂತ ಗೃಹ ಇಲಾಖೆ ಒಂದು ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ಭರವಸೆಯನ್ನ ಕೊಟ್ಟಿಲ್ಲ. ಸಂಬಂಧಪಟ್ಟಂತ ನಾಯಕರು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೋರುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಜೊತೆಗೆ ಮಾತನಾಡಿರುವಂತಹ ಇದೇ ರೀತಿಯ ಗುಂಡಾ ರಾಜ್ಯ ಇದು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡಿರುವಂತಹ ರಾಜೀವ್ ಗೌಡರು ಕೂಡ ತನ್ನಿಂದ ತಪ್ಪಾಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಇದುವರೆಗೆ ಹೇಳಿಲ್ಲ. ಈ ರೀತಿಯ ನಡೆಗಳನ್ನ ಗಮನಿಸಿದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಆಡಳಿತ ಹಳಿ ತಪ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಜನಪ್ರತಿನಿಧಿಗಳಿಗೆ ಈ ರೀತಿಯ ಸ್ವಾತಂತ್ರ್ಯವನ್ನ ಕೊಟ್ರೆ ನೀವು ಅಧಿಕಾರಿಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ನಿಲ್ಲಿಸ್ತೀರಿ? ಒಂದು ಅಕ್ಷಮ್ಯ ಅಪರಾಧ ಯಾರಾದರೂ ಮಾಡಿದಾರಾ, ಅಥವಾ ಒಂದು ತಾವು ಮಾಡುವಂತ ಕೆಲಸ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸ್ಥೈರ್ಯವನ್ನ ತುಂಬಬೇಕು, ಧೈರ್ಯವನ್ನ ತುಂಬಬೇಕು. ಅಂತ ಜನಪ್ರತಿನಿಧಿಗಳು ಈ ರೀತಿಯ ತಪ್ಪನ್ನ ಮಾಡಿದಾಗ ಆಯಕಟ್ಟಿನ ಜಾಗದಲ್ಲಿ ಕೂತಂತ ನಾಯಕರು ಕೂಡ ಅದನ್ನ ಜಾಣ ಕುರುಡರಾಗಿ ಅದನ್ನ ಕಡೆಗಣಿಸಿದ್ದೆ ಆದ್ರೆ ಮುಂದೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾರೆ? ಒಂದು ಬ್ಯಾನರ್ ತೆಗೆಯೋ ವಿಚಾರಕ್ಕೂ ಕೂಡ ನೀವು ಜೀವ ಕಳ್ಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಜೀವ ಭಯದಲ್ಲಿ ಕೆಲಸ ಮಾಡಬೇಕು ಅಂತಾದ್ರೆ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡುವಂತವ್ರನ್ನ ನಾವು ಎಷ್ಟರ ಮಟ್ಟಿಗೆ ನಂಬಬೇಕು? ಒಬ್ಬ ಸಾಮಾನ್ಯ ಬಡ ಕುಟುಂಬದವರು ಯಾರಾದ್ರೂ ಇಂಥವ್ರ ಹತ್ರ ಹೋಗಿ ನಿಂತಿದ್ದೆ ಆದ್ರೆ ಎಷ್ಟರ ಮಟ್ಟಿಗೆ ಇವರು ಜೈವ ರಕ್ಷಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಮೇಲೆ ನಿಜಕ್ಕೂ ಕೂಡ ಒತ್ತಡ ಇದೆ. ಇವರ ವಿರುದ್ಧ ಒಂದು ಕ್ರಮ ಆಗಬೇಕು, ಒಂದು FIR ದಾಖಲಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರು ದಾಖಲಾದಂತಹ ಸಂದರ್ಭದಲ್ಲೂ ಕೂಡ ತಕ್ಷಣಕ್ಕೆ ಅದನ್ನ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಇಲಾಖೆ ಆಗ್ಲಿ, ಸರ್ಕಾರವಾಗ್ಲಿ ಅಥವಾ ಪಕ್ಷದ ಕಡೆಯಿಂದ ಆಗ್ಲಿ ಆಗದೆ ಹೋದ್ರೆ ಜನ ನಿಜಕ್ಕೂ ಕೂಡ ನಂಬಿಕೆಯನ್ನ ಕಳೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಉತ್ತರವನ್ನ ಕೊಡಬೇಕಾಗುತ್ತೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಪ್ರಸನ್ನ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಈಗ CM ಜೊತೆಗೆ DCM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಲೇಬೇಕು, ಕ್ರಮ ಆಗಲೇಬೇಕು ಅನ್ನುವಂಥದ್ದು TV9 ಕೂಡ ಈ ಮೂಲಕ ಆಗ್ರಹಿಸ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH